ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವೆಲ್ಲ ವಾಷಿಂಗ್ ಮೆಷಿನನ್ನು ಯೂಸ್ ಮಾಡ್ತಾನೆ ಇರ್ತೀವಿ, ಬಟ್ ಆದರೂ ಅದನ್ನು ಹೇಗೆ ಮೇಂಟೆನೆನ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ಕೆಲವರಿಗೆ ಗೊತ್ತಿರೋದಿಲ್ಲ. ಸೊ ಇವತ್ತು ನಾನು ವಾಷಿಂಗ್ ಮೆಷಿನನ್ನು ಯಾವ ರೀತಿ ಕ್ಲೀನ್ ಮಾಡೋದು, ಹೇಗೆ ರಿಪೇರಿಗೆ ಬರದೇ ಇರೋ ಥರ ನಾನು ಹೇಗೆ ಮೇಂಟೆನೆನ್ಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಂಡ್ ಮಾಡದೆ ನೋಡಿ. ಎಂಡಲ್ಲಿ ನಿಮಗೆ ಒಂದು ಒಳ್ಳೆ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತೀನಿ, ತುಂಬ ಒಳ್ಳೆ ಟಿಪ್ಸು. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಫಸ್ಟ್ ಆಫ್ ಆಲ್ ನಾನು ವಾಷಿಂಗ್ ಮಿಷಿನ್ ಒಳಗಡೆ ಯಾವ ಒಂದು ಪಾರ್ಟನ್ನು ತೆಗೆದು ಕ್ಲೀನ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹಾಗೆ ಮೇಲ್ಗಡೆ ನೋಡ್ಬೋದು ತುಂಬ ಡಸ್ಟ್ ಕೂತಿದೆ. ನಮ್ಮದು ವಾಷಿಂಗ್ ಮಿಷಿನನ್ನು ನಾವು ಔಟ್ಸೈಡ್ ಇಡ್ತೀವಿ, ಒಳಗಡೆ ಇಡೋದಕ್ಕೆ ಸ್ಪೇಸ್ ಇಲ್ಲ ಬಾತ್ರೂಮ್ ಒಳಗಡೆ. ಹಾಗೆ ಈಗ ಮೇಲ್ಗಡೆ ಕೂಡ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೋಬೇಕು. ಮತ್ತು ಸೈಡಲ್ಲಿ ಬೆಲ್ಟಲ್ಲಿ ನೋಡ್ಬೋದು ತುಂಬ ಒಂದು ಡಸ್ಟ್ ಕೂತಿದೆ, ಅದೆಲ್ಲ ಫುಲ್ ಇವಾಗ ಕ್ಲೀನ್ ಮಾಡಬೇಕು. ಮತ್ತು ಯಾವುದು ಫಿಲ್ಟರ್ ಏನಿರುತ್ತೆ, ಫಿಲ್ಟರನ್ನು ತೆಗೆದು ಕ್ಲೀನ್ ಮಾಡಬೇಕು. ಫಿಲ್ಟರಲ್ಲೂ ತುಂಬ ಗಲೀಜಾಗಿರುತ್ತೆ. ಹಾಗೆ ಲಿಕ್ವಿಡ್ ಹಾಕುವಂಥದ್ದು ನೋಡಿ, ಇದರಲ್ಲೂ ತುಂಬ ಡಸ್ಟ್ ಇರುತ್ತೆ, ಇದನ್ನು ನಾವು ತೆಗಿಬೇಕು. ಹಾಗೆ ಯಾವುದೆಲ್ಲ ತೆಗಿತೀನಿ ಅನ್ನೋದನ್ನು ನೋಡಿ. ಈಗ ಮೇಯ್ನಾಗಿ ಫಿಲ್ಟರ್, ನಾವು ಬಟ್ಟೆ ಕ್ಲೀನ್ ಆಗಲ್ಲ ಅಂತ ಎಷ್ಟೋ ವರಿ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಜಾಸ್ತಿ ಸ್ಟೋರೇಜ್ ಆಗಿದ್ದರೆ ಬಟ್ಟೆ ಬೇಗ ಕ್ಲೀನ್ ಆಗೋದಿಲ್ಲ, ಬಟ್ಟೆಯಲ್ಲಿರುವಂಥ ಕೊಳೆ ಹಾಗೆ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಫಿಲ್ಟರನ್ನು ನಾವು ಅಟ್ಲೀಸ್ಟ್ ಒಂದು 2 ಮಂತ್ಗೆ ಕರೆಕ್ಟಾಗಿ 2 ಮಂತಿಗೆ ಆದರೂ ನಾವು ತೆಗೆದು ಕ್ಲೀನ್ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ ಡಿಟರ್ಜೆಂಟ್ ಪೌಡರನ್ನು ನಾವೇನು ಹಾಕ್ತೀವಿ ಅದು ಕೂಡ ಅಷ್ಟೇ, ಅದು ಕೂಡ ತುಂಬಾ ಗಲೀಜಾಗಿದೆ. ನಾನು ಯಾವಾಗಲೂ ಆಲ್ಮೋಸ್ಟ್ ಇದರಲ್ಲಿ ಹಾಕಲ್ಲ ಡಿಟರ್ಜೆಂಟ್ ಪೌಡರ್, ಯಾಕಂದರೆ ಅಲ್ಲೇ ಸ್ಟೋರೇಜ್ ಆಗುತ್ತೆ, ಬಟ್ಟೆಗಳಿಗೆ ತಗೊಳ್ಳಲ್ಲ ಸರಿಯಾಗಿ ಅಂತೇಳಿ ಬಟ್ಟೆಗಳ ಮೇಲೇ ಡಿಟರ್ಜೆಂಟ್ ಪೌಡರನ್ನು ಹಾಕ್ತೀನಿ ನಾನು. ಸೊ ಹಾಗಾಗಿ ಈಗ ಅದನ್ನು ಕೂಡ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ, ಅದರಲ್ಲಿರುವಂಥ ಡಸ್ಟ್ ಎಲ್ಲ ಕ್ಲೀನಾಗಿ ಹೋಗೋದಕ್ಕೆ. ಹಾಗೆ ಇನ್ನೊಂದು ಮೇನ್ ಪಾರ್ಟ್ ಅಂತ ಹೇಳಿದರೆ ಇಲ್ಲಿರುವಂಥದ್ದು ನೀರು ತಗೊಳ್ಳುವಂಥ ಒಂದು ಪೈಪ್ ಕನೆಕ್ಷನ್ ಏನಿದೆ ಅದರಲ್ಲಿ ಇರುವಂಥದ್ದು ಈ ಒಂದು ಸಣ್ಣ ಇದನ್ನು ತೆಗೆದು ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀರು ಬರುವಂಥದ್ದು ನಾನು ಟ್ಯಾಪನ್ನು ಆಫ್ ಮಾಡಿಬಿಟ್ಟು ಆಮೇಲೆ ಆ ಪೈಪ್ ಕನೆಕ್ಷನ್ನ ತೆಗೆದಿದ್ದೀನಿ. ನೀವು ನೋಟಿಸ್ ಮಾಡಿರ್ಬೋದು, ವಾಷಿಂಗ್ ಮೆಷಿನ್ಗೆ ಎಲ್ಲಿಂದ ನೀರು ಬರುತ್ತೆ ಆ ಟ್ಯಾಪನ್ನು ಆಫ್ ಮಾಡಿಕೊಂಡು ಅದಾದಮೇಲೆ ಅದನ್ನು ತೆಕ್ಕೊಂಡು ರಿಮೂವ್ ಮಾಡಿಕೊಂಡು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ನೋಡ್ತಾ ಇರ್ಬೋದು ಇದರಲ್ಲಿ ಎಷ್ಟು ಡಸ್ಟ್ ಇದೆ ಅಂತೇಳಿ. ಸೊ ತುಂಬ ಸ್ಟೋರೇಜ್ ಆಗಿರುತ್ತೆ ನಾವು ಬಟ್ಟೆಗಳನ್ನು ಹಾಕಿದಾಗ. ಸೊ ಎಲ್ಲ ಇಂಥದ್ದನ್ನೆಲ್ಲ ತೆಗೆದು ಕ್ಲೀನಾಗಿ ನಾವು ಇಟ್ಟರೆ ನಿಜವಾಗ್ಲೂ ವಾಷಿಂಗ್ ಮಿಷಿನ್ ಯಾವಾಗಲೂ ಹೊಸತ್ರಂತೆಯೇ ಕೆಲಸ ಮಾಡುತ್ತೆ. ತುಂಬ ನಮಗೆ ಖುಷಿ ಆಗುತ್ತೆ ಬಟ್ಟೆ ಕ್ಲೀನ್ ಆಗಬೇಕಾದ್ರೆ. ಕೆಲವೊಂದು ಸಲ ಈ ರೀತಿ ಸ್ಟೋರೇಜ್ ಎಲ್ಲ ಆಗಿದ್ದಾಗ, ಗಲೀಜಿದ್ದಾಗ ನೀಟಾಗಿ ಬಟ್ಟೆಯಲ್ಲಿರುವಂಥ ಕೊಳೆ ಎಲ್ಲ ಹೋಗ್ತಾ ಇರಲ್ಲ. ಹಾಗೆ ನಮಗೆ ಸ್ಪಿನ್ ಕೂಡ ಮಾಡಿ ಕೊಡಲ್ಲ. ಬಟ್ಟೆಗಳಲ್ಲಿ ನೀರು ಹಾಗೆ ಇರುತ್ತೆ, ಕೆಲವೊಂದು ಸಲ ಹಾಗೆ ನೀರು ಉಳ್ಕೊಂಡಿರುತ್ತೆ, ಕ್ಲೀನಾಗಿ ಹಿಂಡಿ ಕೊಡೋದಿಲ್ಲ ನಮಗೆ, ಅದು ಕೂಡ ಒಂದು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಸೊ ನಾನು ಯಾವಾಗ ಈ ರೀತಿ ಕ್ಲೀನ್ ಮಾಡಿ ಹಾಕ್ತೀನಿ ಆವಾಗ ನೀಟಾಗಿ ಬಟ್ಟೆ ಕ್ಲೀನಾಗಿರೋದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಈ ಫಿಲ್ಟರ್ ನೋಡಿ ಎಷ್ಟು ಕ್ಲೀನ್ ಆಯಿತು ಅಂತೇಳಿ. ಬ್ರಷ್ನ ಸಹಾಯದಿಂದ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅದನ್ನು. ಹಾಗೆ ಇದು ಕೂಡ ಅಷ್ಟೇ, ಡಿಟರ್ಜೆಂಟ್ ಪೌಡರ್ ಹಾಕುವಂಥದ್ದು ಒಂದು ಬ್ರಷ್ ಇದ್ದರೆ ಸಾಕು ಇದೆಲ್ಲ ಕ್ಲೀನ್ ಮಾಡಲಿಕ್ಕೆ, ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಅದರಲ್ಲಿ ಡಿಟರ್ಜೆಂಟ್ ಪೌಡರ್ ಕೂಡ ಹಾಕೋದ್ರಿಂದ ತುಂಬ ಕ್ಲೀನಾಗಿ ನಾವು ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಇದು ಕಲೆ ಹೋಗ್ತಾ ಇಲ್ಲ, ತುಂಬ ದಿನದಿಂದ ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಹೋಗ್ತಾ ಇಲ್ಲ. ಹಾಗಾಗಿ ವಿಮ್ ಜೆಲ್ ಹಾಕಿ ನಾನು ವಾಶ್ ಮಾಡ್ತಾ ಇದ್ದೀನಿ. ಫೈನಲಿ ಒಂದು ಸ್ವಲ್ಪ ಕಲೆ ಉಳ್ಕೊಳ್ತು. ಈಗ ನಾನು ವಾಷಿಂಗ್ ಮೆಷಿನ್ನ ಒಂದು ಬೆಲ್ಟ್ ಏನಿದೆ ಮೇಲ್ಗಡೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಅಲ್ಲಿ ತುಂಬಾ ಡಸ್ಟ್ ಕೂತಿತ್ತು, ಬ್ರಷ್ ಸಹಾಯದಿಂದ ಅಲ್ಲಿ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ನೀಟಾಗಿ ಬ್ರಷಲ್ಲಿ ಉಜ್ಜಿಬಿಟ್ಟು, ತುಂಬ ಕೈಯಲ್ಲಿ ನಮಗೆ ಇದು ಮಾಡೋದಕ್ಕೆ ಆಗೋದಿಲ್ಲ, ಬ್ರಷಲ್ಲಿ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಕೊಳೆ ನೋಡ್ಬೋದು ಎಷ್ಟು ಬಂದಿದೆ ಅಂತೇಳಿ, ತುಂಬ ಬಂದಿದೆ ಡಸ್ಟು. ಹಾಗೆ ಈಗ ಒಳಗಡೆ ನೀರು ಹಾಕಿ ಅಲ್ಲಿರುವಂಥ ಫಿಲ್ಟರನ್ನು ರಿಮೂವ್ ಮಾಡಿರ್ತೀವಲ್ಲ ಆ ಪ್ಲೇಸನ್ನು ಕೂಡ ನಾವು ನೀಟಾಗಿ ಬ್ರಷ್ನ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ.
ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಬ್ರಷಲ್ಲಿ ಎಷ್ಟೊಂದು ಕೊಳೆ ಬಂದಿದೆ ಅಂತೇಳಿ. ಸೊ ಬ್ರಷ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ. ಸೊ ಒಂದು ಬ್ರಷ್ ಇದ್ದರೆ ಸಾಕು, ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಬೋದು, ಡಸ್ಟನ್ನು ತೆಗೆದು ಹಾಕ್ಬೋದು. ಇವಾಗ ಫಿಲ್ಟರನ್ನು ನಾವೆಲ್ಲಿ ಪ್ಲೇಸ್ ಮಾಡ್ತೀವಿ ಆ ಪ್ಲೇಸನ್ನು ಕೂಡ ನೀಟಾಗಿ ಬ್ರಷಿಂದ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು. ಮತ್ತು ಲಿಕ್ವಿಡನ್ನು ಹಾಕುವಂಥ ಪ್ಲೇಸ್ ಇರ್ಬೋದು, ಎಲ್ಲನೂ ಬೆಲ್ಟ್ ಮೇಲ್ಗಡೆ ಇರ್ಬೋದು, ಮೇಲ್ಗಡೆ ಎಲ್ಲ ಫುಲ್ ಡಸ್ಟ್ ಇತ್ತು, ಅದೆಲ್ಲ ಕ್ಲೀನ್ ಆಯಿತು ಇವಾಗ. ಹಾಗೆ ಒದ್ದೆ ಬಟ್ಟೆಯಿಂದ ನಾನು ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾವೀಗ ಟಬ್ ಕ್ಲೀನಿಂಗನ್ನು ಒಂದು ಮಾಡೋದು ಬಾಕಿ ಇದೆ. ಅದಕ್ಕೆ ಜಸ್ಟು ಒಂದು ಹೋಮ್ ಮೇಡ್ ಲಿಕ್ವಿಡನ್ನು ಪ್ರಿಪೇರ್ ಮಾಡಿದ್ದೀನಿ, ಅದನ್ನು ನಾನಿವಾಗ ನಿಮ್ಮ ಜೊತೆ ತೋರಿಸ್ತೀನಿ. ಆ ಲಿಕ್ವಿಡಿಂದ ತುಂಬ ಚೆನ್ನಾಗಿ ವಾಷಿಂಗ್ ಮೆಷಿನ್ ಕ್ಲೀನ್ ಆಗುತ್ತೆ. ಹಾಗೆ ತುಂಬಾ ಒಂದು ಬಟ್ಟೆಗಳು ಕೂಡ ತುಂಬ ಕ್ಲೀನ್ ಆಗುತ್ತೆ. ಹಾಗೆ ಮೇಲ್ಗಡೆ ಇರುವಂಥ ಲಿಡ್ ಏನಿದೆ ವಾಷಿಂಗ್ ಮೆಷಿನಿದ್ದು, ಅದನ್ನು ಕೂಡ ತುಂಬ ಕ್ಲೀನಾಗಿ ನಾವು ಇಟ್ಕೊಳ್ಬೇಕಾಗುತ್ತೆ. ಅದನ್ನು ಕೂಡ ನಾನು ಒದ್ದೆ ಬಟ್ಟೆಯಿಂದ ನೀಟಾಗಿ ನಾನು ಡಸ್ಟ್ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡೆ. ಸೊ ಆಲ್ಮೋಸ್ಟ್ ಇವಾಗ ಕ್ಲೀನಿಂಗ್ ಎಲ್ಲ ಆದಮೇಲೆ ನಾನು ಮತ್ತೆ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಲಿಕ್ವಿಡ್ ಹಾಕುವಂಥದ್ದು ಇರ್ಬೋದು, ಮತ್ತು ಇಲ್ಲಿ ಡಿಟರ್ಜೆಂಟ್ ಪೌಡರ್ ಹಾಕುವಂಥದ್ದು, ಮತ್ತು ಫಿಲ್ಟರು, ಮತ್ತು ಮೇಲ್ಗಡೆ ನೀರು ಹೋಗುವಂಥ ಪ್ಲೇಸ್ ಇದೆ ಅಲ್ವಾ, ಆ ಒಂದು ವಸ್ತುವನ್ನು ಕೂಡ ನಾನು ಕ್ಲೀನ್ ಮಾಡಿದ್ದೀನಿ. ಹಾಗೆ ಈಗ ಲಿಕ್ವಿಡನ್ನು ಹಾಕಿ ಆನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಲಿಕ್ವಿಡ್ ಹೇಗೆ ಪ್ರಿಪೇರ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ 2 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದರ ಜೊತೆಗೆ ಒಂದು ಸ್ವಲ್ಪ ಟೂತ್ಪೇಸ್ಟ್, ಕೋಲ್ಗೇಟನ್ನು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆ ಒಂದು ಹಾಫ್ ಲೆಮನನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಅದನ್ನು ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ನಾವು ಟಬ್ ಕ್ಲೀನಿಂಗಿಗೆ ಯೂಸ್ ಮಾಡಬೇಕಾಗುತ್ತೆ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಯಾವುದೇ ಒಂದು ನಿಮಗೆ ಸರ್ವಿಸ್ ಪ್ರೊವೈಡರ್ ಇರ್ಬೋದು, ಅಥವಾ ಶಾಪಲ್ಲಿ ಯಾವುದು ಸಜೆಸ್ಟ್ ಮಾಡಿರ್ತಾರೆ ಅದನ್ನು ಕೂಡ ನೀವು ಹಾಕಿ ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಅದು ಖಾಲಿ ಆಗಿದೆ ಇಲ್ಲ ಅಂತ ಆದರೆ ಈ ಒಂದು ಹೋಮ್ ಮೇಡ್ ಸ್ಪ್ರೇಯನ್ನು, ಹೋಮ್ ಮೇಡ್ ಲಿಕ್ವಿಡನ್ನು ನೀವು ಪ್ರಿಪೇರ್ ಮಾಡಿ ಯೂಸ್ ಮಾಡ್ಬೋದು ಈಸಿಯಾಗಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ, ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಕೊಂಡಿದೆ ಅಂತೇಳಿ. ಹಾಗೆ ಇವಾಗ ನಾನು ಪವರ್ ಬಟನ್ ಆನ್ ಮಾಡಿ ಹಾಗೆ ಪ್ರೋಗ್ರಾಮ್ಗೆ ತರ್ತಾ ಇದ್ದೀನಿ. ಇಲ್ಲಿ ಟಬ್ ಕ್ಲೀನಿಂಗ್ ಅನ್ನೋ ಆಪ್ಷನ್ ನಮ್ಮ ಮೆಷಿನಲ್ಲಿ ಇಲ್ಲ. ಸೊ ಆದ್ದರಿಂದ ನಾನು ಕ್ವಿಕ್ ವಾಶನ್ನು ಕೊಡ್ತಾ ಇದ್ದೀನಿ. ಸೊ ಟಬ್ ಕ್ಲೀನ್ ಅಥವಾ ಟಬ್ಬಿಗೆ ರಿಲೇಟ್ ಆದ ಒಂದು ಆಪ್ಷನನ್ನು ಕೊಟ್ಟಿರ್ತಾರೆ. ಅದು ಯಾವುದೇ ಥರ ಆಪ್ಷನ್ ಇಲ್ಲ ನಿಮ್ಮ ಮೆಷಿನಲ್ಲಿ ಅಂತ ಆದರೆ ನೀವಿಲ್ಲಿ ಕ್ವಿಕ್ ವಾಶನ್ನು ಕೊಡ್ಬೋದು. ಸೊ ನಾನಿವಾಗ ಕ್ವಿಕ್ ವಾಶನ್ನು ಕೊಟ್ಟು ಕ್ಲೀನಾಗಿ ಒಂದು ವಾಶ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಬಟ್ಟೆಗಳಿದೆ, ಬಟ್ಟೆಗಳನ್ನು ಹಾಕ್ಕೊಳ್ಬೇಕು. ಆದರೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ಕೊಳ್ತೇನೆ, 1 or 2 ಅವರ್ ಬಿಟ್ಟು. ಅದಾದಮೇಲೆ ನಾನು ಬಟ್ಟೆಗಳನ್ನು ವಾಶ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಮೇಲ್ಗಡೆ ಕ್ಲೀನಾಗಿ ಬಟ್ಟೆ ಎಲ್ಲ ವಾಷಿಂಗ್ ಮೆಷಿನನ್ನು ಒರೆಸಿ ಆದಮೇಲೆ ಮೇಲ್ಗಡೆ ಒಂದು ಕವರನ್ನು ಹಾಕ್ಕೊಂಡಿದ್ದೀನಿ, ಪ್ಲಾಸ್ಟಿಕ್ ಕವರನ್ನು. ಈಗ ರನ್ ಆಗ್ತಾಯಿದೆ ಮೆಷಿನ್, ತುಂಬ ಚೆನ್ನಾಗಿ ರನ್ ಆಗ್ತಾಯಿದೆ ಫಾಸ್ಟಾಗಿ. ಇದು ನಿಯರ್ಲಿ ನಾವು ಒಂದು 7-8 ಇಯರ್ಸ್ ಆಯಿತು ತಗೊಂಡು. ಒಂದೇ ಒಂದು ಸಲ ರಿಪೇರಿಗೆ ಬಂದಿತ್ತು, ಒಂದೇ ಒಂದು ಸಲ ಬೈ ಮಿಸ್ಟೇಕಾಗಿ ಕಾಯಿನ್ ಸಿಕ್ಕಾಕೊಂಡಿತ್ತು, ಆಗ ಒಂದು ಸಲ ರಿಪೇರಿಗೆ ಬಂದಿತ್ತು. ಅದು ಬಿಟ್ಟರೆ ಮತ್ತೆ ನಮಗೆ ಚೆನ್ನಾಗಿ ಬಂದಿದೆ. ತುಂಬ ಖುಷಿಯಾಗುತ್ತೆ ಇದರಲ್ಲಿ. ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಒನಿಡಾ ಕಂಪೆನಿದು. ಈಗ ನೋಡ್ತಾ ಇರ್ಬೋದು ನಾನು. ಹಾಗೆ ನೆಕ್ಸ್ಟ್ ಡೇ ಇದನ್ನು ಉಲನ್ ಬೆಡ್ಶೀಟನ್ನು ಕೂಡ ಹಾಕಿದ್ದೆ ನಾನು. ಈಗ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೂ ಮುಂಚೆ ಈ ಬೆಡ್ಶೀಟೆಲ್ಲ ವಾಶ್ ಮಾಡಿ ಬಿಡುವ ಅಂತ ಹಾಕಿದ್ದೆ. ನಾನಿಲ್ಲಿ ಸರ್ಪನ್ನು ಯೂಸ್ ಮಾಡ್ತೀನಿ. ಲಿಕ್ವಿಡ್ ಯೂಸ್ ಮಾಡೋರು ಲಿಕ್ವಿಡನ್ನು ಯೂಸ್ ಮಾಡಿ, ನಾನಿಲ್ಲಿ ಸರ್ಪ್ ಎಕ್ಸೆಲನ್ನು ಯೂಸ್ ಮಾಡ್ತೀನಿ. ಹಾಗೆ ನೋಡ್ತಾ ಇರ್ಬೋದು ನಾನು ನೆಕ್ಸ್ಟ್ ಡೇ ಮತ್ತೊಂದು ಬೆಡ್ಶೀಟನ್ನು ಕೂಡ ಹಾಕಿದ್ದೆ. 1 by 1 ಡೈಲಿ ಹಾಕಿ ಬೆಡ್ಶೀಟೆಲ್ಲ ವಾಶ್ ಮಾಡಿ ಮುಗೀತು. ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಶೇರ್ ಮಾಡೋದನ್ನು ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.
ಮೆಷಿನ್ ನೋಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ, ಮೇಲ್ಗಡೆ ಮತ್ತು ಒಳಗಡೆ ಇದೇ ಥರ ಕ್ಲೀನಾಗಿ ಇಟ್ಕೊಂಡ್ರೆ ನಮಗೆ ವಾಷಿಂಗ್ ಮೆಷಿನ್ ಅನ್ನೋದು ಇವಾಗಿನ ಕಾಲದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಔಟ್ಸೈಡ್ ಹೋಗುವಾಗ ಇರ್ಬೋದು, ಡೈಲಿ ನಮಗೆ ಬೇರೆ ಕೆಲಸ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಇದಕ್ಕೆ ಬಟ್ಟೆ ಹಾಕಿಬಿಟ್ರೆ ಆಯಿತು. ನೋಡಿದ್ರಲ್ವಾ ಸ್ನೇಹಿತರೆ, ಈ ವಾಷಿಂಗ್ ಮೆಷಿನ್ ಯೂಸ್ ಮಾಡೋದು ಹೇಗೆ ಅಂತೇಳಿ. ಸೊ ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.